ನಮಸ್ತೆ. ನಾನು ನಿಮ್ಮ ರೇಷ್ಮೆ ಮಾತಾಡ್ತಿರೋದು. ವಿಷಯ ಅಂತಂದರೆ ನಾನಿವತ್ತು ನಂದು ಅಪ್ಪನ ತಮ್ಮನ ಮನೆ ಅಂದರೆ ನನ್ನ ಚಿಕ್ಕಪ್ಪನ ಮನೆಗೆ ಬಂದಿರೋದು. ಹಾಗೇ ಮನೆಗೆ ಬರುವಾಗ ಅವ್ರದ್ದು ಶಾಪ್ ಉಂಟು, ಅಲ್ಯೂಮಿನಿಯಂ ಮತ್ತು ಫ್ಯಾಬ್ರಿಕ್ ವರ್ಕ್ಸಿದು. ಹಾಗೆ ನಾನು ಅವ್ರದ್ದು ಶಾಪಿಗೆಲ್ಲ ಹೋಗಿ ಚಿಕ್ಕನ ಜೊತೆ ಮಾತಾಡಿ ಹಾಗೇ ಅವ್ರದ್ದು ಮನೆಗೆ ಬಂದದ್ದು. ತುಂಬ ದಿನ ಆಗಿತ್ತು ಚಿಕ್ಕನ ಮನೆಗೆ ಬರದೆ, ಹಾಗೆ ನಾನು ಬಂದೆ. ಮತ್ತು ತುಂಬ ದಿನ ಆದಮೇಲೆ ಚಿಕ್ಕ ಮತ್ತು ತಮ್ಮ ಮನೆಗೆ ಬಂದಿದ್ದ. ಹಾಗೆ ಅವನು ಸ್ಕೂಲೆಲ್ಲ ಮುಗಿಸಿ ಬಂದಿರುವಾಗ ನಾನು ಒಟ್ಟಿಗೆ ಅವನ ಜೊತೆ ಜಾಯ್ನ್ ಆದೆ. ಅಲ್ಯೂಮಿನಿಯಂ ವರ್ಕ್ಸಿದು. ಹಾಗೆ ಅವ್ರದ್ದು ಶಾಪಿನ ವೇವಿದು ವಿಂಡೋಸ್, ಡೋರು ಅದರ ವರ್ಕ್ ಎಲ್ಲ ಮಾಡ್ತಾರೆ. ಹಾಗೆ ಎಲ್ಲ ಐಟಮ್ಸನ್ನು ನೋಡಿ ತುಂಬ ದಿನ ಆದಮೇಲೆ ಬಂದಿದ್ನಲ್ಲ, ಹಾಗೆ ಒಮ್ಮೆ ಫುಲ್ ಶಾಪಿಗೆಲ್ಲ ಹೋಗಿ ಫೈನಲಿ ಶಾಪ್ ಹತ್ರ ಚಿಕನ್ ಹತ್ರ ಮಾತಾಡಿ ಮನೆಗೆ ಬಂದೆ. ಫೈನಲಿ ತಲುಪಿದೆ ನಾನು ಚಿಕ್ಕಿ ಮನೆಗೆ. ಹಾಗೆ ಬಂದಾಗೆ ನನಗೆ ರೆಡಿ ಸ್ಕೂಲೆಲ್ಲ ವಿಷಯ ಅಂತಂದರೆ ಮೆಟ್ರಿಕ್ ಮೇಳ. ಸೊ ಅದಕ್ಕೆ ಇವನು ಸ್ನ್ಯಾಕ್ಸ್ ಎಲ್ಲ ತಿಂಡಿ ಎಲ್ಲ ಮಾಡಿ ಮೆಟ್ರಿಕ್ ಮೇಳದಲ್ಲಿ ನಾನು ಕೂಡ ಜಾಯ್ನ್ ಆಗಬೇಕು ಅಂತ ಹೇಳಿ ತಿಂಡಿ ಮಾಡ್ತಾ ಇದ್ದೇವೆ. ಓರಿಯೋ ಬಿಸ್ಕೆಟಿಂದ ಇನ್ನೊಂದು ತಿಂಡಿ ಮಾಡಿ ಕೊಡುವ ಅಂತ. ಹಾಗೆ ನಾನು ಕೂಡ ಜಾಯ್ನ್ ಆದೆ. ಅದರ ಕ್ರೀಮನ್ನು ಸ್ವಲ್ಪ ಬಿಸಿನೀರಿಗೆ ಹಾಕಿ ನೀರು ಮಾಡಿದ್ದೇವೆ. ಉದ್ದಕ್ಕೆ ಹಾಕಿಬಿಡು, ಮತ್ತು ನಾ ಸಣ್ಣ ಅಲ್ಲ ಇಲ್ಲಿ ಕಟ್ ಮಾಡಿದ್ದೀನಿ ಪ್ಲೈನ್ ಆಗಿದೆ. ಹಾಗೆ ಇದನ್ನು ರೋಲ್ ಮಾಡಿ ಹೀಗೆ ಫುಲ್ ರೋಲ್ ಮಾಡಿ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟರೆ, ಫ್ರಿಜ್ಜಲ್ಲಿ ಇಟ್ಟಾದಮೇಲೆ ಅದನ್ನು ಸ್ವಲ್ಪ ಹೊತ್ತು ಆದಮೇಲೆ ಕಟ್ ಮಾಡುವ ಅಂತ. ಮತ್ತು ಅದನ್ನು ಕಟ್ ಪೀಸ್ ಮಾಡಿ ಫೈನಲ್ ಲುಕ್ ಹೀಗೆ ಬಂತು ನೋಡಿ. ನಾವಿವಾಗ ಚಿಕ್ಕಿಯವರ ಹತ್ತಿರ ಮನೆಯಿಂದ ತಿಮರೆ ಹಿಡ್ಕೊಳಕ್ಕೆ ಹೊರಟದ್ದು. ಇಲ್ಲೊಂದು ಬೈದರ್ ನೇಮ್ ಆಗ್ತದೆ. ಯಾವಾಗ ಈ ಸತಿ ಯಾವಾಗ ಲಿಖಿತ? 2026 ಫೆಬ್ರವರಿ 1ಕ್ಕೆ. ಪ್ರತಿ ವರ್ಷ ನಡೀತದಲ್ಲ. ಮನೆಗೆ ತಲುಪುವಾಗ ಬೆಕ್ಕುಗಳು ಕುತ್ತ ಮಲಗಿದ್ದಾವೆ. ಹಾಗೆ ಅದರದ್ದೊಂದು ವಿಡಿಯೋ ಮಾಡಿದ್ವಿ. ಅದಾಗಿ ಪೇರಳೆಲ್ಲ ಆಗಿದೆ. ಹಾಗೆ ಪೇರಳವನ್ನು ತಿಂದು ಇವಾಗ ಹಲಸಿನ ಗುಜ್ಜೆ ಸಾಂಬಾರು ಮಾಡುವ ಅಂತ. ಹಾಗೆ ನಾನು ತಮ್ಮ ಮತ್ತು ಚಿಕ್ಕಿ ಸೇರಿ ಕುಯ್ದ್ವಿ. ಫಸ್ಟಿಗೆ ಮೇಲೆದು ತೆಗೆಯುವ ಅಂತಿದ್ವಿ, ಬಟ್ ಮೇಲೆದು ಸ್ವಲ್ಪ ದೊಡ್ಡದಾಗಿತ್ತು. ಹಾಗೆ ಕೆಳಗೆ ಇದ್ದುದನ್ನು ಕುಯ್ದು ಸಾಂಬಾರು ಮಾಡುವ, ಇದನ್ನೇ ಮಾಡುವ ಅಂತ ಹೇಳಿ ಮತ್ತೆ ಕುಯ್ದರು ಚಿಕ್ಕಿ ಇದನ್ನು. ಎಂತ ಇದು ಎಲ್ಲ ಮರದಿತ್ತು ಮೇಲೇನೆ. ಬಿಸಿಲು ಮರೆ. ಹಾಗೆ ತಿಮರೆ ತಂದಿದ್ವಲ್ಲ, ತಿಮರೆಯನ್ನು ಕ್ಲೀನ್ ಮಾಡಬೇಕು ಅಂತ ಹೇಳಿದರು ಚಿಕ್ಕಿ. ಹಾಗೆ ಕ್ಲೀನ್ ಮಾಡ್ತಾ ಇದ್ದೇನೆ. ಅದು ಹೂವು ಟೈಪ್ ಉಂಟಲ್ಲ, ಆ ಹೂವನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕಂತಿಲ್ಲ, ಕೈ ಆಗ್ತದೆ ಹೇಳಿದರು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಈಗ ಚಟ್ನಿ ಮಾಡುವ ಅಂತ. ಕ್ಲೀನ್ ಆಗಿದೆ. ಈ ರೀತಿ ದಂಡೆಲ್ಲ ಇದ್ದರೆ ರುಚಿ ಆಗ್ತದೆ ಅಂತ ಅದಕ್ಕೋಸ್ಕರ ಹಾಗೆ ಬಿಟ್ಟಿದೆ. ಅದರಲ್ಲದ ಹೂವೆಲ್ಲ ತೆಗೆದು ಇವಾಗ ಈ ರೀತಿ ಮಾಡಿ ಇಟ್ಟಿದೆ. ಕಾಯಿ, ಹುಳಿ, ಮೆಣಸು ಹಾಕಿದ್ರ? ಗಂಧದ ಮೆಣಸು ಹಾಕಿದೆ. ಮುಂದಾರು ಮುಂಚೆ ಇಷ್ಟಲ್ಲ. ಇದು ಹಲಸಿನ ಗುಜ್ಜೆಯನ್ನು ಕೊಯ್ದು ಈ ರೀತಿ ನೀರಲ್ಲಿ ಹಾಕಿ ಬಿಟ್ಟದ್ದು. ಈಗ ಒಂದು ಪೀಸ್ ಮಾಡಿ ಒಂದು ಪದಾರ್ಥ ಮಾಡುವ ಅಂತ. ಹಾಗೆ ಚಿಕ್ಕಿ ಕುಯ್ತಾ ಇದ್ದಾರೆ. ಈಗ ಫೈನಲಿ ರೆಡಿ ಆಯಿತು. ಹಾಗೆ ಈಗ ಬೇಯಲಿಕ್ಕೆ ಇಟ್ಟು ಪದಾರ್ಥ ಮಾಡುವ ಅಂತ ಹೇಳಿದ್ರು ಚಿಕ್ಕಿ. ಏನಿದು ಎಂತ ಮಾಡಬೇಕು? ಸೊಪ್ಪಿದು. ಹಾಗೆ ಪದಾರ್ಥ ಎಲ್ಲ ಆಗಿದ ಮೇಲೆ ಚಟ್ನಿ, ತಿಮರೆ ಚಟ್ನಿ ಮತ್ತು ಜಿಗುಜ್ಜೆ ಸಾರು ಮತ್ತು ಊಟ ಮಾಡಿದ್ವಿ ಎಲ್ಲರೂ ಕೂತ್ಕೊಂಡು. ಈಗ ಒಂದು ನಾವು ವಾಕ್ ಹೊರಟದ್ದು, ನಾನು ಮತ್ತು ನನ್ನ ಚಿಕ್ಕಪ್ಪನ ಮಗ. ಹಾಗೆ ಇವಾಗ ಅವನು ಮನೆ ಹತ್ತಿರದಲ್ಲೇ
ಒಂದು ಗುಡ್ಡೆ ಹತ್ರ ನವಿಲು ಸಿಗ್ತದೆ, ನವಿಲು ನೋಡ್ಲಿಕ್ಕೆ ಹೋಗುವ ಹೇಳಿದ. ಹಾಗೆ ಈಗ ನವಿಲು ನೋಡ್ಲಿಕ್ಕೆ ಹೊರಟದ್ದು. ಪೋಯ್ ದಾಲೆಜ್ಜೆ ಮುಳ್ಳು. ಹಾಗೆ ನವಿಲು ಕೂಡ ಸಿಗಲಿಲ್ಲ, ಎಂತ ಸಹ ಸಿಗಲಿಲ್ಲ. ಅದಕ್ಕೆ ಸ್ವಲ್ಪ ಚಮಕ್ ಕೊಡು ಅಂತೇಳಿ ನಾನು ಅಡಗಿ ಕೂತೆ. ಹಾಗೆ ಅವನು ಹುಡುಕಿಕೊಂಡು ಬಂದ ನನ್ನನ್ನು. ಓಕೆ ದಾದ ಉಂಟೊಂದು ಮೂಲು ಬರ್ತೀನಿ. ಅದು ಆಗಿ ಇಲ್ಲೊಂದು ಶೆಟ್ರು ಮನೆ ಇತ್ತು. ಶೆಟ್ರು ಮನೆಗೆ ಹೋದ್ವಿ. ಹಂದಿ ಸಾಕ್ತಾರಂತೆ. ಹಾಗೆ ಅವ್ರದ್ದು ಮನೆಯಲ್ಲಿ ಹಂದಿ ಸಾಕಾಣಿಕೆ ಒಮ್ಮೆ ನೋಡುವ ಅಂತ. ಒಂದು ದೊಡ್ಡ ಹಂದಿ ಇತ್ತು. ಅದಾಗಿ ಸಣ್ಣ ಸಣ್ಣ ಮರಿಗಳು ಕೂಡ ಇತ್ತು. ಹಾಗೆ ನಾನು ಸಣ್ಣದಿರುವಾಗ ಹಂದಿ ಸಾಕಾಣಿಕೆ ನೋಡಿದ್ದೆ. ಬಟ್ ತುಂಬ ದಿನ ಆದಮೇಲೆ ಹೋದ್ದು. ತುಂಬ ಕ್ಯೂಟ್ ಇತ್ತು, ನೋಡೋ ಖುಷಿ ಆಯಿತು ನನಗೆ. ಅಂದರೆ ತುಂಬ ದಿನ ಆದಮೇಲೆ ಹೀಗೆ ಹಂದಿ ಸಾಕಾಣಿಕೆ ನೋಡಲಿಕ್ಕೆ ಹೋದ್ದು. ಹಾಗೆ ತುಂಬ ಹೊತ್ತು ಅದ್ರ ಹತ್ರನೇ ಉಪದ್ರ ಮಾಡಿಕೊಂಡು ಆಟ ಆಡ್ತಾ ಅದ್ರ ಹತ್ರ ತುಂಬ ಹೊತ್ತು. ನಾನೊಂದು ಅಮ್ಮ ಐತಿದ್ದು ಅವು ಕುರಿಯರಲ್ಲಿ ಹೋಲುಂಡು. ಹಾಗೆ ಅವರ ಮನೆಯಲ್ಲಿದ್ದ ಹಸು ಕರು ಅದನ್ನೆಲ್ಲ ಮುಟ್ಟಿ ಮಾತಾಡಿ ತುಂಬ ಹೊತ್ತಿದ್ವಿ. ತಮ್ಮನಿಗೆ ಒಂದು ಸ್ವಲ್ಪ ತುಂಬ ಇಷ್ಟ ಕರು ಎಲ್ಲ. ಹಾಗೆ ಅದರ ಜೊತೆ ತುಂಬ ಹೊತ್ತಿದ್ದ. ಅದರೊಟ್ಟಿಗೆಲ್ಲ ತುಂಬ ಆಟಾಡಿ ಮತ್ತು ಸ್ವಲ್ಪ ತಾಗೋ ಹೊರಟ್ವಿ ನಾವು. ಅಂದರೆ ಚಿಕ್ಕಿ ಕಾಯ್ತಾ ಇರ್ತಾರೆ ಅಂತೇಳಿ. ವಿಷಯ ಅಂತಂದರೆ ಮಾವಿನ ಮಿಡಿಯೇ ಉಪ್ಪಲ್ಲಿ ಹಾಕಿಟ್ಟಿದ್ರು. ಹಾಗೆ ನನಗೋಸ್ಕರ ಚಿಕ್ಕಿ ರೂಮಿಗೆ ಉಪ್ಪಿನಕಾಯಿ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಹಾಗೆ ರೂಮಿಗೆ ಬೇಕಾಗ್ತದಲ್ಲ ಉಪ್ಪಿನಕಾಯಿ, ಅಟ್ಲೀಸ್ಟ್ ಉಪ್ಪಿನಕಾಯಿ ಆದರೂ ಸೈಡಿಗೆ ಹಾಕಿ ತಿನ್ನುವ ಅಂತ. ಹಾಗೆ ಚಿಕ್ಕಿ ನನಗೋಸ್ಕರ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಮಾರ್ನಿಂಗ್ ತುಂಬ ಚಳಿ ಇತ್ತು. ಒಂದು 7 ಗಂಟೆಗೆ ಎದ್ದು ನೋಡುವಾಗ ಹೊರಗೆ ಫುಲ್ ಮೈಂದ್. ಹಾಗೆ ತುಂಬ ಖುಷಿಯಾಯಿತು ನೋಡುವಾಗ. ತುಂಬ ಟೈಮ್ ಆಯಿತಲ್ಲ ಮೈಂದನ್ನು ನೋಡದೆ. ಹಾಗೆ ಊರಿನ ಚಳಿ ಒಂಥರ ಖುಷಿಯಾಯಿತು. ಹಾಗೆ ಬೆಳಗ್ಗೆ ಮತ್ತೆ ಬಿಸಿ ಬಿಸಿ ಸೇಮಿಗೆ ಹಿಟ್ಟು ಮಾಡಿದರು. ಹಾಗೆ ಇನ್ನು ಹೊರಡಬೇಕು. ಆ್ಯಕ್ಚುಲಿ ಡ್ಯೂಟಿ ಇತ್ತು. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತಿಂದು ಸೇಮಿಗೆ ಹಿಟ್ಟೆಲ್ಲ ಕಟ್ಟಿಕೊಂಡು ಹೊರಟದ್ದು ಮತ್ತೆ ನಾನು. ಹಾಗೆ ನನಗೋಸ್ಕರ ಸೇಮಿಗೆ ಹಿಟ್ಟೆಲ್ಲ ಮಾಡಿದರು ಚಿಕ್ಕಿ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಕಿತ್ತೆ ವ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.